ಇಲ್ಲಿ ಕ್ರಷರ್ ಮಾಡ್ತಾರೆ ಅದೇ ಗೊತ್ತಿಲ್ಲ. ಈಗೇನು ಅಲ್ಲಿ ಅಭ್ಯರ್ಥಿಗಳಿಗೆ ನಮ್ಮ ಹಳ್ಳಿಗೆ ಏನೋ ಆಪತ್ ಬಂದೈತೆ ಅಂತೇಳಿ ಅದರಿಂದ ಜಿಲ್ಲಾಡಳಿತ ಇದು ಏನು ಲೈಸೆನ್ಸ್ ಕೊಟ್ಟಿದ್ದೀರಿ ಅದನ್ನ ರದ್ದು ಮಾಡಿ ಶಾಂತವನ್ನು ಮಾಡಬೇಕು. ಯಾಕಂದ್ರೆ ಈಗ ಇಡೀ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಅಲ್ಲಿ ಕ್ರಷರ್ ಆಗಲಿ ಬ್ರಾಂದಿ ಶಾಪ್ಗಳಲ್ಲಿ ಬಿಟ್ಕೊಳ್ಳಲ್ಲ ಅಂತಂದ್ರೆ ಸೀದಾ ಅವರೆಲ್ಲರೂ ಕೂಡ ಮೊಳಕಾಲ್ಮೂರು ತಾಲೂಕಿಗೆ ಬರ್ತಾರೆ. ಒಂದು ದೊಡ್ಡ ರೆಸಾರ್ಟ್ ಕಟ್ಟಿದ್ದಾರೆ. ಅವತ್ತೊಂದು ದಿವಸ ಮೊಳಕಾಲ್ಮೂರಲ್ಲಿ ತಹಸೀಲ್ದಾರು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೀತು. ಅಲ್ಲಿ ಆಂಧ್ರದ ಗಡಿ ಭಾಗದಲ್ಲಿ ಒಂದು ದೊಡ್ಡ ರೆಸಾರ್ಟ್ ಕಟ್ಟಿದ್ದಾರೆ. ಅಲ್ಲಿ ಕೊಲೆ ಸುಲಿಗೆ ಆಗ್ತವೆ, ಇಸ್ಪೀಟ್ ದಂಧೆ ಆಗುತ್ತೆ, ಓಸಿ ದಂಧೆ ಆಗುತ್ತೆ, ಅದಕ್ಕೆ ಪರವಾನಗಿ ಕೊಡಬಾರ್ದು ಅಂತ ಹೇಳಿ ಅಲ್ಲಿ ಜಿಲ್ಲಾಧಿಕಾರಿಗಳೆದುರಿಗೆ ಹೇಳಿದ್ರು. ಮಾನ್ಯ ಶಾಸಕರು ಗೋಪಾಲ್ ಕೃಷ್ಣ ಅವರು ಅದು ನನ್ನ ಕಡೆ ಬಿಡ್ರಿ, ನಾನು ಯಾವುದೇ ಕಾರಣಕ್ಕೂ ಅದಕ್ಕೆ ಲೈಸೆನ್ಸು ಅವರೇ ಮುಂದೆ ನಿಂತ್ಕೊಂಡು ಕೊಡಿಸಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಐತೆ. ಇದಾಗಬಾರ್ದು. ಒಬ್ಬ ಜನಪ್ರತಿನಿಧಿಗೆ ಜನಸಮೂಹ ನಂಬಿರ್ತಾರೆ, ಆ ನಂಬಿಕೆ ದ್ರೋಹ ಮಾಡಬಾರ್ದು ಅಂತ ಈ ಮೂಲಕ ಹೇಳಿ ಮತ್ತೊಮ್ಮೆ ನಾವು ಜಿಲ್ಲಾಧಿಕಾರಿಗಳೆಲ್ಲ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಒತ್ತಾಯಿಸಿ ರೈತರನ್ನು ಮೋಸ ಮಾಡಿ ಕ್ರಷರ್ಗೆ ಅನುಮತಿ ಕೊಟ್ಟಿರೋ ಜಿಲ್ಲಾಡಳಿತಕ್ಕೆ ಚಿತ್ರದುರ್ಗ ಜಿಲ್ಲಾ ರೈತ ಸಂಘಕ್ಕೆ ಬೇಕೇ ಬೇಕು. ಆತ್ಮೀಯರೇ, ಏನಿವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದಕ್ಕೆ ಬಂದಿರೋಂದ್ರೆ ಈ ಜಿಲ್ಲಾಧಿಕಾರಿಗೆ ನಾಚಿಕೆಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಚಿತ್ರದುರ್ಗ ಜಿಲ್ಲಾ ರೈತ ಸಂಘಕ್ಕೆ, ರೈತರಿಗೆ ಮೋಸ ಮಾಡುತ್ತಿರುವ ಇನ್ಸೂರೆನ್ಸ್ ಕಂಪನಿಗಳಿಗೆ, ರೈತರಿಗೆ ವಂಚನೆಯನ್ನು ಮಾಡಲಿಕ್ಕೆ ಬೇಕೇ ಬೇಕು. ಇನ್ಸೂರೆನ್ಸ್ ಕಂಪನಿಯಲ್ಲಿ ರೈತರಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು. ಚಿತ್ರದುರ್ಗ ಜಿಲ್ಲೆಯ ಎಲ್ಲ ರೈತ ಸ್ನೇಹಿತರೆ ಹಾಗೂ ಎಲ್ಲ ಹೋರಾಟಗಾರ ಬಂಧುಗಳೇ, ಏನಿವತ್ತು ಬೆಳೆ ಪರಿಹಾರದ ಬಗ್ಗೆ ಸಾಕಷ್ಟು ಸಾರಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿರ್ಬೋದು ಸಭೆಗಳನ್ನು ಮಾಡೋದ್ರ ಮೂಲಕ ಅಧಿಕಾರಿಗಳು ಅಂದರೆ